ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನಿತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ 2 ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಎಳೆ ಚುಕ್ಕಿ ರಂಗೋಲಿ, ಇನ್ನೊಂದು ಚುಕ್ಕಿ ರಂಗೋಲಿ. ಎಳೆ ಚುಕ್ಕಿ ರಂಗೋಲಿ ಕೂಡ ಚುಕ್ಕಿ ರಂಗೋಲಿ ಥರನೇ ಚುಕ್ಕೆ ಇಟ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಈಸಿಯಾಗಿದೆ. ಮತ್ತು ಚುಕ್ಕಿ ರಂಗೋಲಿ ಕೂಡ ಈಸಿಯಾಗಿದೆ. 15ರಿಂದ 8 ಇದು ಶಂಖ ಬರುತ್ತೆ. ನೋಡೋಣ ಹಾಗಿದ್ರೆ ಹೇಗೆ ಹಾಕೋದು ಅಂತೇಳಿ ಅಂತ ಬನ್ನಿ. ಮೊದಲು ಎಳೆ ರಂಗೋಲಿ ಹಾಕೋಣ. ಇದು ಎಳೆ ರಂಗೋಲಿ ಆದರೂ ಕೂಡ ಚಿಕ್ಕೆ ಮಾತ್ರ 13ರಿಂದ 7. ಇಲ್ಲಿ ಚಿಕ್ಕೆ ಹೆಸರು ಬರೀಲ್ಲ, ಆ ಕಡೆ ಡಿಸೈನ್ ಬರೆಯುತ್ತೆ. ಓಕೆ, 13ರಿಂದ 7 ಅಂದರೆ 13 ಚಿಕ್ಕಿ. ಇದು ಮಧ್ಯನೇ ಚುಕ್ಕಿ ಇಡ್ತಾ ಇರೋದು. ಇದು ಎಳೆ ರಂಗೋಲಿ. ಎಳೆ ರಂಗೋಲಲ್ಲಿ ಯಾವಾಗಲೂ ಸಮ ಚಿಕ್ಕೆ ಬರುತ್ತೆ, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದು ಹೇಗೆ ಅಂತಂದರೆ, ಈಗ ಇಲ್ಲಿಂದ ತಗೊಳ್ಳೋಣ ಕೆಳಗಡೆಯಿಂದ. ಸೊ ಇದು ತುದಿ ಆಗಿರೋದ್ರಿಂದ ಇಲ್ಲಿ 1 2 3 4 5 6 ಚುಕ್ಕಿಗೆ ಲೈನು ಪಕ್ಕದಿಂದ ಹಾಕ್ಕೋಬೇಕು. ಲೈನು ಚುಕ್ಕೆ ಮೇಲೆ ಹಾಕಬಾರ್ದು, ಚುಕ್ಕೆ ಕೆಳಗೆ ಹಾಕಬೇಕು. ಆಮೇಲೆ ಇಲ್ಲಿಗೆ ಸರ್ಕಲ್ ಹಾಕ್ಕೊಂಡು ಮತ್ತೆ 1 2 3 4 5 6 ಮತ್ತೆ ಇಲ್ಲಿ ತಗೊಂಡು ಇಲ್ಲಿಗೆ ಬಂದು ಸೇರಿಸ್ಬೇಕು. ಇದು ಕೂಡ 6 ಚುಕ್ಕೆ ಆಗುತ್ತೆ. ಹಿಂಗೆ ಆಯಿತಾ? ಈ ಥರ ಟ್ರಯಾಂಗಲ್ ಬರುತ್ತೆ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಈಗ ಒಂದು ಕಡೆಯಿಂದ ತೊಗೊಂಡು ಹೋಗೋಣ. ಈಗ ಇಲ್ಲಿಂದ ಈ 2 ಚುಕ್ಕೆಗೆ ಹಾಕ್ಕೊಂಡ್ವಿ. ಆಮೇಲೆ ಇಲ್ಲಿಗೆ ಬರಬೇಕು. ಈ 5 ಚುಕ್ಕೆಗೆ 1 2 3 4 5 ಚುಕ್ಕೆಗೆ ಬಂದು ಇಲ್ಲಿಗೆ ಮತ್ತೆ ಹಿಂಗೆ ಹಾಕ್ಕೊಂಡು ಆಮೇಲೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಇಲ್ಲಿಗೆ ಮೇಲ್ಗಡೆ 5 ಚುಕ್ಕೆಗೆ ಹೋಗ್ಬೇಕು ಹಿಂಗೆ. ಆಮೇಲೆ ಮತ್ತೆ ಇಲ್ಲಿ ಕರ್ವ್ ಆಗಿಬಿಟ್ಟು ಈಗ ಮತ್ತೆ ವಾಪಸ್ ಬಂದು ಇದಕ್ಕೆ ಜಾಯಿನ್ ಮಾಡಿಬಿಡ್ಬೇಕು. ಸೊ ಇಲ್ಲಿ ಮಿಕ್ಕಿದ ಚುಕ್ಕೆಗಳು ಉಳಿಯುತ್ತಲ್ಲ, ಇದನ್ನೀಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇಲ್ಲಿಂದ ತೊಗೋಬೇಕು 3 ಚುಕ್ಕೆ ಹಿಂಗೆ, ಸರಿನಾ? 3 ಚುಕ್ಕೆಯಿಂದ ಇಲ್ಲಿಗೆ ಸ್ಟ್ರೈಟಾಗಿ ಇಲ್ಲಿಗೆ ಬರಬೇಕು, ಸರಿನಾ? ಇಲ್ಲಿಗೆ ಬಂದು ಮತ್ತೆ ಇಲ್ಲಿ 3 ಚುಕ್ಕೆಗೆ ಹಿಂಗೆ ಬರೋದು. ಮತ್ತೆ ಇಲ್ಲಿಂದ 5 ಚುಕ್ಕೆಗೆ ಬಂದು ಮತ್ತೆ ಇಲ್ಲಿ 3 ಚುಕ್ಕೆಗೆ ಹಿಂಗೆ ಬಂದು ಇಲ್ಲಿಗೆ ಜಾಯಿನ್ ಮಾಡೋದು. ಸೊ ಇದೊಂಥರ ಟ್ರಯಾಂಗಲ್ ಥರ ಆಯಿತು. ಇದೇ ಥರ 1 2 3 4 5 6 ಬರುತ್ತೆ. ಆಯಿತಾ? ಈಗ ಪಕ್ಕದಲ್ಲಿ ತೊಗೊಳ್ಳೋಣ. ಈಗ ಇದು ಎಂಡ್ ಅಂತಂದರೆ ಇಲ್ಲಿಂದ ತೊಗೊಳ್ಳೋಣ. ಹಿಂಗೆ ಇಟ್ಕೊಳ್ತೀನಿ, ಗೊತ್ತಾಗುತ್ತೆ ನಿಮಗೆ. ಸೊ 1 2 3 4 5 6 ಹೀಗೆ 6. ಇಲ್ಲೂ ಕೂಡ ಸರ್ಕಲ್ ಹಿಂಗೆ ಹಾಕ್ಕೊಂಡಿದ್ದಕ್ಕೆ ಇದು ಕೂಡ 6 ಚುಕ್ಕೆ, 5 6 ಮತ್ತು ಇಲ್ಲಿ 6, ಈ ಥರ ಟ್ರಯಾಂಗಲ್. ಸೊ ಆಮೇಲೆ ಇಲ್ಲಿಂದ ಬರಬೇಕು ಮೇಲ್ಗಡೆಯಿಂದ. ಈ 2 ಚುಕ್ಕೆ ಇರುತ್ತಲ್ಲ, ಈ 2 ಚುಕ್ಕೆ ಈ ಮೇಲ್ಗಡೆಗೆ ಹಿಂಗೆ ಲೈನ್ ಬರುತ್ತೆ. ಆಯಿತಾ? ಹಿಂಗೆ ಲೈನ್ ಬಂದು ಹಿಂಗಾರು ಬರ್ಬೋದು ಹಿಂಗೆ. ಮತ್ತೆ ಇಲ್ಲಿ ಮೇಲ್ಗಡೆಗೆ ಬಂದು ಹಿಂಗೆ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ 2 ಚುಕ್ಕೆಗೆ ಬಂದು ಇದು ಜಾಯಿನ್ ಆಗುತ್ತೆ. ಆಮೇಲೆ ಮಿಕ್ಕಿದ್ದೆಲ್ಲ ಹಿಂಗೆ 3 ಚುಕ್ಕೆ 5 ಚುಕ್ಕೆ 3 ಚುಕ್ಕೆ 5 ಚುಕ್ಕೆ 3 ಚುಕ್ಕೆ 5, ಈ ಥರ. ಚಿತ್ರ ಇಷ್ಟೇ ಆದರೂ ಕೂಡ ಈಗ ಸುತ್ತಲೂ ಸ್ವಲ್ಪ ಏನಾದರೂ ಬೇರೆ ಥರ ಡೆಕೋರೇಟ್ ಮಾಡ್ಬೋದು. ಇಲ್ಲಿ ಸೇಮ್ ಇದೇ ಥರ ಇದ್ರ ಚಿಕ್ಕೆ ಇಟ್ಕೊಂಡು ಒಂದು ಸತಿ ಹೇಳ್ಕೊಟ್ಟಿದ್ದೆ ನಾನು, ಬಾರ್ಡರ್ ಡಿಸೈನು ಆ ಥರ ಮಾಡ್ಬೋದು. 1 2 3 4 5 6 7 8 9 ಯಾವಾಗಲೂ ಕೂಡ ಬೆಸ ಸಂಖ್ಯೆನೇ ಇರಬೇಕು. 7 ಇಡಬೇಕು, ಇಲ್ಲ 9 ಇಡಬೇಕು.
ಆ ಥರ ಇರುತ್ತೆ. ಇಲ್ಲ 11 ಹಾಗೆ ಬೆಸ ಸಂಖ್ಯೆ ಇಡಬೇಕು. ನೆಕ್ಸ್ಟ್ ಒನ್ ಮಾತ್ರ ಸಮ ಸಂಖ್ಯೆ ಬರುತ್ತೆ, ಅಂದರೆ ಮಿಡಲಲ್ಲಿ ಇಟ್ಕೊಂಡು ಹೋಗೋದು ಹೀಗೆ ಈ ಥರ. ಆಮೇಲೆ ಇದನ್ನು ಹೀಗೆ ಜಾಯಿನ್ ಮಾಡೋದು, ಮೂರೇ ಲೈನಿಗೆ ಚಿಕ್ಕೆಗೆ ಹೀಗೆ. ಆಮೇಲೆ ಹಿಂಗೆ ವಾಪಸ್ ಬಂದು ಹೀಗೆ. ಇದು ಬಾರ್ಡರ್ ಡಿಸೈನ್ ಆಗುತ್ತೆ ಈ ಥರ ಎಲ್ಲ ಕಡೆಗೂ ಕೂಡ ಮಾಡೋಣ. 7 ಚಿಕ್ಕೆನಾರ ಇಡ್ಬೋದು, ಇಲ್ಲ 9 ಚಿಕ್ಕೆನಾರ ಇಡ್ಬೋದು, ನಿಮ್ಗೆ ಎಷ್ಟಾಗುತ್ತೋ ಅಲ್ಲಿ ಅಷ್ಟಕ್ಕೆ ಇಟ್ಕೊಳ್ಳಿ. ಈಗ 7ಕ್ಕೆ ಇಟ್ಟಿದ್ದೀನಿ, ನೋಡೋಣ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಅಂತ. ಈ ಥರ ಮೂರೇ ಚಕ್ಕೆಗೆ ಹೀಗೆ ಬಂದು ವಾಪಸ್ ಬಂದು ಇದನ್ನು ಇಲ್ಲಿ ತಗೊಳ್ಳೋದು, ಮತ್ತು ಮೂರೇ ಚಕ್ಕೆಗೆ ವಾಪಸ್ಸು ಹಿಂಗೆ ಹೋಗಿ ಮತ್ತೆ ಹಿಂಗೆ ಬರೋದು ಈ ಥರ. ಈಗ ಇಷ್ಟ ಆಯ್ತಲ್ವಾ? ಈಗ ಇಲ್ಲಿ ಕೂಡ ಹೆಂಗೆ ಮಾಡೋಣ ಅಂದರೆ, ಇಲ್ಲೆಲ್ಲ ಜಾಗಗಳು ಬಿಟ್ಟಿದೆ ಅಲ್ಲ, ಸಿಂಗಲ್ 1 2 3 1 2 1 2 3 ಮತ್ತು 1 ಈ ಥರ ತಗೋಬೇಕು. ಈ ಥರ ಮಾಡೋಣ. 1, ಆಮೇಲೆ 3 ಚುಕ್ಕೆ, ಆಮೇಲೆ 2, ಆಮೇಲೆ 3 ಚುಕ್ಕೆ, ಆಮೇಲೆ 1. ಇಷ್ಟ ಆಯಿತು. ಬೇರೆ ಏನಾದ್ರು ಡೆಕೋರೇಟ್ ಮಾಡೋದಾದರೂ ಕೂಡ ನೀವು ಡೆಕೋರೇಟ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಈಗ 2ನೇ ರಂಗೋಲಿ 15ರಿಂದ 8. ಈಗ 15 ಸಾಲಿಟ್ಟಿದ್ದೀನಿ, ಅಲ್ಲಿ 8 ಚಿಕ್ಕೆ ಬರೋ ತನಕ. ಈಗ ಎಂಡಿಂದ ತಗೊಳ್ಳೋಣ. ಈ 4 ಚುಕ್ಕೆ, ಈ 4 ಚುಕ್ಕೆ, ಮತ್ತು ಇಲ್ಲಿ 4 ಹೀಗೆ ಬರೋದು. ಈಗ ಇದರಲ್ಲಿ ಶಂಖ ಬರೆಯೋಣಂತೆ. ಹೇಗೆ ಅಂತಂದರೆ, ಈ ಕಡೆ 4 ಚುಕ್ಕೆಯಿಂದ ಫಸ್ಟ್ ಇಲ್ಲಿಂದ 4 ಚುಕ್ಕೆಯನ್ನು ತಗೊಳ್ಳೋಣ. ಇದು ತುದಿ, ಹೀಗೆ. ಆಮೇಲೆ ಇಲ್ಲಿಂದ ಈ 4 ಚುಕ್ಕೆಗೆ ಬಂದುಬಿಡಬೇಕು, ಹೀಗೆ ತಗೊಂಡು ಬಂದಮೇಲೆ ಇಲ್ಲಿಂದ ಹಿಂಗೆ ಬಂದು ಒಂದು ಸರ್ಕಲ್ಲು. ಆಮೇಲೆ ಈ ಚುಕ್ಕೆನ ಹೀಗೆ ಮಾಡಬೇಕು, ಇಲ್ಲಿಗೆ ಜಾಯಿನ್ ಮಾಡಬೇಕು. ಅದೇ ಥರ ಈ ಕಡೆ ಈಗ ತುದಿ ಬರುತ್ತೆ 4 ಚುಕ್ಕೆಗೆ. ಹೀಗೆ ಈಗ ಈ ಕಡೆ ತುದಿ ಬರುತ್ತೆ. ಈಗ ಇಲ್ಲಿ ತುದಿ ಬರುತ್ತೆ. ಈಗ ಎಲ್ಲ ಕಡೆಗೂ ಆಯಿತು. ಮಿಡಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಪದ್ಮ ಎಲ್ಲ ಬರೆಯೋಣಂತೆ. ಫಸ್ಟು ಮಿಡಲಲ್ಲಿ ಪದ್ಮ ಬರ್ಕೊಂಡು ಬಿಡೋಣ. ಈಗ ಇಲ್ಲಿ 3 3 6 7 ಇದೆ ಅಲ್ವಾ, ದಿಸ್ ಇಸ್ ಮಿಡಲ್. ಈ ಥರ ಮಿಡಲಲ್ಲಿ ಬರ್ಕೊಂಡ್ಬಿಟ್ಟು ಈಗ ತುದಿ ಒಟ್ಟಿನಲ್ಲಿ 5 ಚುಕ್ಕೆ ಮತ್ತು 6 ಚುಕ್ಕೆ ಇದನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ಈಗ ನೋಡಿ, ಇದ್ರ ತುದಿಗೆ ಹೀಗೆ ಸ್ಟ್ರೈಟಾಗಿ ಬರುವಂಥ 5 ಚುಕ್ಕೆ, ಹೀಗೆ 5 ಚುಕ್ಕೆ. ಆಮೇಲೆ ಇಲ್ಲಿ 5 ಚುಕ್ಕೆ ಹೀಗೆ. ಆಮೇಲೆ ಮತ್ತೆ
ಇಲ್ಲಿಗೆ 5 ಚುಕ್ಕೆ, ಈಗ ಈ ಥರ ಆಯಿತು. ಈಗ ಇಲ್ಲಿಂದ ಇದನ್ನು ಜಾಯಿನ್ ಮಾಡೋಣ 6 ಚುಕ್ಕೆಗೆ, ಹೀಗೆ ಈ ಥರ ಡಿಸೈನ್ ಬರುತ್ತೆ. ಇಲ್ಲೆಲ್ಲ ಒಂದೊಂದು ಚುಕ್ಕೆ ಉಳಿದಿದೆ ಅಲ್ವಾ, ಅದನ್ನು ಹೇಗೆ ಜಾಯಿನ್ ಮಾಡೋದು ಅಂದರೆ, ಈಗ ಇಲ್ಲಿಗೆ ಬಂದಿರೋಂಥ ಹೀಗೆ ಒಂದು ಈ ಥರ ಜಾಯಿನ್ ಮಾಡಬೇಕು. ಈಗ ಇಷ್ಟು ರಂಗೋಲಿ ಆಯಿತು. ಆಮೇಲೆ ಸ್ವಲ್ಪ ಮಿಡಲಲ್ಲಿ ಡೆಕೋರೇಟ್ ಮಾಡೋಣ. ಇವಾಗ ಇದಿಷ್ಟ ಇದು ನೋಡೋದ್ರಲ್ಲ, ಎರಡೂ ರಂಗೋಲಿ ಕೂಡ ಹೇಗೆ ಬಂತು ಅಂತೇಳಿ ಅಂತ, ಚುಕ್ಕಿ ರಂಗೋಲಿ ಮತ್ತು ಎಳೆ ಚುಕ್ಕಿ ರಂಗೋಲಿ. ನೀವು ಕೂಡ ಹಾಕಿ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಅದರ ಬೇರೆ ಥರ ರಂಗೋಲಿ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.